ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಇಂದು ಸರ್ಕಾರ ಪ್ರೌಢಶಾಲೆ ಚಿಂತಾಕಿಯಲ್ಲಿ ನಡೆದಿರುವ ಕಾರ್ಯಕ್ರಮ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಶಾಲೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಜಿಲ್ಲೆ ಕಾನೂನು ಸೇವೆಗಳಿಗೆ ಪದಾಧಿಕಾರಿ ಔರಾದ್ ತಾಲೂಕು ಕಾನೂನು ಸೇವೆ ಸಮಿತಿ ಬೀದರ್ ಜಿಲ್ಲೆ ವಕೀಲರ ಸಂಘ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ ಔರಾದ್ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಶಾಲೆ ಶಿಕ್ಷಣ ಇಲಾಖೆ ಜಿಲ್ಲೆ ಮಕ್ಕಳ ರಕ್ಷಣಾ ಘಟಕ ಬೀದರ್ ಹಾಗೂ ಚಿಂತಾಕಿ ಗ್ರಾಮ ಪಂಚಾಯತ ತಾನಾಜಿ ಪಾಟೀಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಚಿಂತಾಕಿ ಇವರ ನೇತೃತ್ವ ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇತೃತ್ವದಲ್ಲಿ ನಡೆಯಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಧೂಳಪ್ಪ ನಾಗನಪಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅನಿಲ್ ಹೋಲ್ಕರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಾಯಿತು ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಗುರುಪಾದಪ್ಪ ನಗ್ಮಾರ್ಪಲ್ಲಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಹಾಗೂ ವಿದ್ಯಾರ್ಥಿನಿಯರು ಎಲ್ಲಾ ಶಾಲೆ ಮಕ್ಕಳು ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನಾ ಪ್ರಕಾಶ್ ಎ ಬನಸೋಡೆ ಅಧ್ಯಕ್ಷತೆ, ಧೂಳಪ್ಪ ಬೆಲ್ದಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಿಂತಾಕಿ ಮುಖ್ಯ ಅತಿಥಿಗಳು ಹಾಜಿ ಹುಸೇನ್ ಸಾಬ್ ಯಾದವಾಡಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಔರಾದ್ ಹಾಗೂ ವಿನಾಯಕವಾನ ಖೋಡ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರ ಔರಾದ್ ಕಿರಣ್ ಪಾಟೀಲ್ ಮಾನ್ಯ ತಾಲೂಕಾ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಔರಾದ್ ಬಿಜೆ ರಂಗೇಶ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಔರಾದ್ ಚಂದ್ರಶೇಖರ್ ನಿನ್ನ ಮಾನ್ಯ ಆರಕ್ಷಕರು ಉಪನಿರೀಕ್ಷಕರು ಚಿಂತಾಕಿ ಪೊಲೀಸ್ ಠಾಣಾ ಸುಧಾಕರ್ ಮಾನ್ಯ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿ ಶ್ರೀಮತಿ ಮಾನ್ಯ ವಕೀಲರು ಬೀದರ್ ಮಾನ್ಯಮ ಲಲ್ಪಪ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಔರಾದ್ ಉಪ್ಪೆ ನ್ಯೂಸ್ ಕ್ಯಾಮೆರಾಮ್ಯಾನ್ ಶೇಖಪ್ಪ ಮೆತ್ರೆ ಚಿಂತಾಕಿ ಜೊತೆಯಲ್ಲಿ ಉಪ್ಪೆ ನ್ಯೂಸ್ ವರದಿಗಾರರು ಬೀದರ್ ಜೈವಂತ ಮೆತ್ರೆ ಚಿಂತಾಕಿ ಉಪ್ಪೆ ನ್ಯೂಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಿಸಿ. ಇಂದಿನ ಮಕ್ಕಳ ಇಂದಿನ ಪ್ರಜೆಗಳು. ಬೇಟಿ ಬಚಾವ್ ಬೇಟಿ ಬಚಾವ್ ಬೇಟಿ ಪಢಾವ್. ನನ್ನ ಹೆಸರು ಮಾತಾ, ನನ್ನ ತಂದೆ ಹೆಸರು ನರಸಪ್ಪ. ನಾನು ಓದುತ್ತಿರುವುದು ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿ 9ನೇ ತರಗತಿಯಲ್ಲಿ. ನಿಲ್ಲಿಸಿ 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 ನಿಲ್ಲಿಸಿ. ನಾನು ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಕುಂಠಿತವಾಗಿ ಅವರ ಹಕ್ಕುಗಳಾದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಭಾಗವಹಿಸುವ ಹಕ್ಕು ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದಲ್ಲಿನ ನನ್ನ ಸ್ಥಾನಮಾನದ ನೆಲೆಯಿಂದ ನನ್ನ ಕುಟುಂಬದಲ್ಲಿ, ಬಂಧು ಬಳಗದಲ್ಲಿ, ಸಮುದಾಯದಲ್ಲಿ ಹಾಗೂ ಸಮಾಜದಲ್ಲಿ ನಾನು ಬಾಲ್ಯ ವಿವಾಹಗಳನ್ನು ವಿರೋಧಿಸುತ್ತೇನೆ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಯುವ ಸಾಧ್ಯತೆ ಕಂಡುಬಂದಲ್ಲಿ ಅದನ್ನು ತಡೆಯುತ್ತೇನೆ. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ, ಪೊಲೀಸರಿಗೆ, ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈಲ್ಡ್ ಲೈನ್ 1098 ಪೊಲೀಸ್ ಸಹಾಯವಾಣಿ 112ಗೆ ಮಾಹಿತಿ ನೀಡುತ್ತೇನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಆದ್ದರಿಂದ ನಮ್ಮ ಊರು ಮತ್ತು ಜಿಲ್ಲೆ, ರಾಜ್ಯ, ಭಾರತವನ್ನ ಬಾಲ್ಯ ವಿವಾಹ ಮುಕ್ತ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಇಂದು ನಾನು ಪ್ರಮಾಣ ಮಾಡುತ್ತಿದ್ದೇನೆ. ಜೈ ಹಿಂದ್. ಎಲ್ಲರೂ ಕೂತ್ಕೋಬೇಕು. ಆಯ್ತು, ಕೊನೆಯದಾಗಿ
ಈ ಒಂದು ಅರ್ಥಪೂರ್ಣ ಕಾರ್ಯ ಎಲ್ಲರಿಗೆ ನಮಸ್ಕರಿಸುತ್ತಾ, ಬಾಲ್ಯ ವಿವಾಹ ಆಗ್ತಾ ಇದೆ ಅಂದರೆ ಮೊಟ್ಟ ಮೊದಲನೇದಾಗಿ ನಾವು ಯಾರಿಗೆ ತಿಳಿಸ್ಬೇಕು ಗೊತ್ತೋದಿಲ್ಲ ತಮಗೆಲ್ಲ? ಯಾವ ನಂಬರ್ ಹೇಳಿ ಒಂದ್ಸಲ ಜೋರಾಗಿ. ಗುಡ್. ಮತ್ತೊಂದು ನಂಬರ್ ಯಾವುದು? ಓಕೆ. ನೋಡಿ, ಒಂದು ವೆಹಿಕಲ್, 2 ವೀಲರ್ ವೆಹಿಕಲ್ ನಡೆಸೋಕ್ಕ ಲೈಸೆನ್ಸ್ ಕೊಡ್ಬೇಕಾದ್ರೆ 18 ವಯಸ್ಸು ಆಗಿನ ಮೇಲೆ ಕೊಡ್ತಾರೆ. ಅದ ಈ ಲಗ್ನ ಆಗಬೇಕಾದ್ರೂ ಬಾಲ್ಯ ವಿವಾಹ, ನೀವು ವಿವಾಹ ಮಾಡ್ಕೋಬೇಕಾದ್ರೆ 18 ವರ್ಷ ಆಗಿನ ಮೇಲೆ, ಇಲ್ಲ ಅಂದ್ರೆ ಎಲ್ಲರೂ ಅಪರಾಧಿಗಳು. ಬಾಲ್ಯ ವಿವಾಹ ಮಾಡಕ್ಕೆ ಬಂದಿನವರು, ನಿಮ್ಮ ಅಣ್ಣ ತಂಬಿದವರು ಎಲ್ಲರೂ ಅಪರಾಧಿಗಳಾಗ್ತಾರ. ಅಪರಾಧಿ ಅಂದ್ರೆ ಯಾವ ಥರ? ಬಾಲ್ಯ ವಿವಾಹ ಮಾಡಕ್ಕೆ ನಿಮ್ಮ ಅಣ್ಣ ಬಂದನ, ಕಾಲೇಜ್ ಓದಿನವ ಇದ್ದ ಅಂತಂದ್ರೆ ಅವನು ಬಂದ ಅಂದ್ರೆ ಅವನು ಅಪರಾಧ. ಅವನು ಕಾಲೇಜು ಓದೋದು, ವಿದ್ಯಾಭ್ಯಾಸ ಮಾಡೋದು ಉದ್ದೇಶ ಏನು? ನಾನು ನೌಕರಿ ಮಾಡ್ಬೇಕಂತ. ಒಂದು ಸಲ ಕೇಸ್ ಆಯಿತು ಅಂತಂದ್ರೆ ಯಾವುದೇ ನೌಕರಿ ಹತ್ತಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು. ಆ ವೆರಿಫಿಕೇಶನ್ನಲ್ಲಿ ಇವನು ಬಾಲ್ಯ ವಿವಾಹ ಮಾಡತ್ತಲ್ಲಿ ಇದ್ದ, ಇವನು ಅಪರಾಧಿ, ಯಾವುದೂ ನೌಕರಿ ಹತ್ತಲ್ಲ. ಈಗ ಸದ್ಯ ಪರಿಸ್ಥಿತಿಯಲ್ಲಿ ಒಂದು ಹೋಟೆಲ್ನಲ್ಲಿ ನೌಕರಿ ಆಗಬೇಕಾದ್ರೆ ಭೀ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾ ಇದ್ದಾರೆ. ಅದರ ಸಲುವಾಗಿ ಆ ವೆರಿಫಿಕೇಶನ್ ಆಗಬೇಕಾದ್ರೆ ನೀವು ಕ್ಲಿಯರ್ ಇರಬೇಕು, ನಿಮ್ಮ ಎಲ್ಲರೂ ಕ್ಲಿಯರ್ ಇರಬೇಕು. ಬಾಲ್ಯ ವಿವಾಹಕ್ಕೆ ಬಂದಿನಂತ ಸಾಹೇಬರು ಹೇಳಿದಂಥ ಅಡುಗೆ ಮಾಡೋರು ಬರ್ತಾರ, ಪುರೋಹಿತರು ಬರ್ತಾರ, ಭಾಷಾ ಭಾಷೆಯವ್ರು ಬರ್ತಾರೆ, ಎಲ್ಲರೂ ಬರ್ತಾರ. ಅದ್ರ ಸಲುವಾಗಿ ಅಲ್ಲಿ ಬಂದಿನಂಥ ವಿದ್ಯಾವಂತರು 18 ವಯಸ್ಸು ಮೇಲ್ಪಟ್ಟ ವಿದ್ಯಾರ್ಥಿಗಳು ಭೀ ಅಪರಾಧಿ ಆಗ್ತಾರ. ಅದ್ರ ಸಲುವಾಗಿ ಎಲ್ಲಕ್ಕಿಂತ ಫಸ್ಟ್ ನೀವೇನು ಮಾಡಬೇಕು? ಬಾಲ್ಯ ವಿವಾಹ ನಿಮ್ಮ ಮನೆ ಅಕ್ಕಪಕ್ಕದಾಗ ನಡೀತಂತಂದ್ರೆ ಪೊಲೀಸ್ ಕಾಲ್ ಮಾಡಿ ಹೇಳಬೇಕು, 112 ಕಾಲ್ ಮಾಡಿ ಹೇಳಬೇಕು. ಹೇಳ್ತೀರಲ್ಲ ತಾವೆಲ್ಲ? ಗುಡ್. ಅದೇ ಇದೇ ರೀತಿ ಎಲ್ಲ ಕಡೆ ಬೇರೆ ಕಡೆ ಆದ್ರೂ ಭೀ ತಾವು ಕಾಲ್ ಮಾಡಿ ಹೇಳಿ ನಂದು 2 ಮಾತಾಡಿ ನಾನು ಮುಗಿಸ್ತೀನಿ. ನಮಸ್ಕಾರ. ಒಂದು ಪರಿಸ್ಥಿತಿ ಮತ್ತು ಅವರು ಸಾಮಾಜಿಕ ಒಂದು ಹೊಣೆಗಾರಿಕೆಯನ್ನು ನಿಭಾಯಿಸುವ ದೃಷ್ಟಿಯಿಂದ ಇವರು ಮದುವೆ ಆದ ತಕ್ಷಣ ಅತ್ತೆ ಮಾವಂದಿರ ಕಾಟ, ಗಂಡನಿಂದ ಆಗುವಂಥ ದೌರ್ಜನ್ಯ, ಹಿಂಸೆ ಇವುಗಳನ್ನು ಸಹಿತ ಅವರ ಮನಸ್ಸು ಪರಿಪಕ್ವ ಆಗದೇ ಇರುವುದು ಮತ್ತು ಅವರು ದೈಹಿಕವಾಗಿ ಸದೃಢ ಆಗದೇ ಇರುವುದರಿಂದ ಕುಟುಂಬದ ಹೊಣೆಗಾರಿಕೆಯಿಂದ ನುಡಿಸಿಕೊಳ್ಳಲು ಅವರು ಏನಾಗ್ತಾರೆ, ಕೆಲವೊಂದು ಕಡೆ ಸಾವಿನ ಒಂದು ಮೊರೆ ಹೋಗ್ತಾ ಇದ್ದಾರೆ. ಆತ್ಮಹತ್ಯೆಯ ಪ್ರಕರಣಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಏಕೆಂದರೆ ಆ ರೀತಿಯ ಸಾಮಾಜಿಕ ಒಂದು ಕೌಟುಂಬಿಕ ಹೊಣೆಗಾರಿಕೆಯನ್ನು ನಿಭಾಯಿಸಿಕೊಳ್ಳಲು ಅವರು ಸಶಕ್ತರಾಗಿರೋದಿಲ್ಲ. ಅವರ ದೇಹ ಮತ್ತು ಅವರ ಮನಸ್ಸು ಪರಿಪಕ್ವವಾಗಿರುವುದಿಲ್ಲ. ಆ ಹಂತದಲ್ಲಿ ಅವರಿಗೆ ಕುಟುಂಬದ ಒಂದು ಒತ್ತಡದಿಂದ ಅವರೇನಂತಂದರೆ ಮನಸ್ಸು ಇರದೇ ಇದ್ದರೂ ಸಹಿತ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಹೀಗಾಗಿ ಸಮಾಜದಲ್ಲಿ ಒಂದು ಅಂಕಿಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸುಮಾರು 23% ಅಂಶಗಳು ಮಕ್ಕಳ ಸಾವು ಮತ್ತು ಅವರ ಒಂದು ತಾಯಿಯ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇದನ್ನಲ್ಲದೆ ಮಗುವಿನ ಒಂದು ಭಾವನಾತ್ಮಕ ಒಂದು ಸಾಮಾಜಿಕ ಮಟ್ಟವು ಸಹಿತ ಕುಂಠಿತವಾಗ್ತಾ ಇದೆ. ಈ 18 ವರ್ಷದ ಒಳಗಿನ ಮಗುವಿನ ಒಂದು ಮನಸ್ಸು ಆಟ ಮತ್ತು ಚೆಲ್ಲಾಟ ಮತ್ತು ಒಂದು ನಲಿವಿನಿಂದ ಕೂಡಿ ಒಂದು ಉತ್ತಮವಾದ ಕನಸು ಮತ್ತು ಭವಿಷ್ಯದ ಯೋಜನೆ ಹಾಕುತ್ತದೆ. ಆದರೆ ಅವರು 18 ವರ್ಷದ ಒಳಗಾಗಿ ಅವರು ಮದುವೆ ಆದಾಗ ಅವೆಲ್ಲ ಆ ಮಗುವಿನ ಒಂದು ಆಟದ ಸಮಯ, ಒಂದು ನಲಿವಿನ ಸಮಯ ಮತ್ತು ಕನಸು, ಉಜ್ವಲ ಭವಿಷ್ಯದ ಕನಸು ಹಾಕೊಳ್ಳುವಂಥ ಒಂದು ವಿಚಾರ ಏನಾಗ್ಲತ್ತಂದರೆ ಕುಂಠಿತಗೊಳ್ತಾ ಇರ್ತದೆ, ನಶಿಸ್ತಾ ಇದೆ. ಹೀಗಾಗಿ ಆ ಮಗು ನೇರವಾಗಿ ತನ್ನ ಕೌಟುಂಬಿಕ ಮತ್ತು ಸಾಮಾಜಿಕ ದೌರ್ಜನ್ಯಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆಗೆ ಒಳಗಾಗಿ ಏನಾಗ್ತಿದ್ರೆ ಸಮಾಜಕ್ಕೆ ಒಂದು ಮಾರಕವಾದಂಥ ರೀತಿಯಲ್ಲಿ ಆ ಕಾರ್ಯಕ್ಕೆ ಅದು ಒಳಗಾಗ್ತಾ ಇದೆ. ಇದು ಒಂದು ಒಳ್ಳೆಯ ಭವಿಷ್ಯದ ಲಕ್ಷಣ ಅಲ್ಲ. ಇದು ಕೇವಲ ಈ ಬಾಲ್ಯ ವಿವಾಹದ ಮೂಲಕವಾಗಿ ಅವರು ಮತ್ತೊಂದು ಏನು ದುಷ್ಪರಿಣಾಮ ಆಗ್ತಾ ಇದೆ ಅಂದರೆ ಅವರಿಂದ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ನಾವೀಗ ಒಂದು ಆಧುನೀಕರಣ ಮತ್ತು ಜಾಗತೀಕರಣದ ಒಂದು ಯುಗದಲ್ಲಿ ಬದುಕ್ತಾ ಇದ್ದರೂ ಸಹಿತ ಆ ರೀತಿಯ ಘಟನೆಗಳು ಆಗ್ತಾ ಇರೋದು ತುಂಬ ಶೋಚನೀಯ ಹಾಗೂ ವಿಷಾದನೀಯವಾದ ಸಂಗತಿಗಳಾಗಿವೆ. ಆದ್ದರಿಂದ ಕೇಂದ್ರ ಸರ್ಕಾರ 2006 ಮತ್ತು 2016, 2025ರಲ್ಲಿ ಏನು ಮಾಡ್ತು, ಕಾಯ್ದೆಯನ್ನು ಜಾರಿಗೆ ತಂದು 2016 ಮತ್ತು 2025ರಲ್ಲಿ ಅವುಗಳನ್ನು ಈ ಬಾಲ್ಯವಾದ ಪ್ರಕರಣಗಳು ಹೆಚ್ಚಾಗ್ತಿರೋದನ್ನು ಮನಗಂಡು ಆ ಒಂದು ನಿಯಂತ್ರಣದ ಕ್ರಮಗಳನ್ನು ಅತಿ ಹೆಚ್ಚಾಗಿ ನಿಯಂತ್ರಿಸಲು ಅಥವಾ ಜಾರಿಗೆ ತರಲು 2016 ಮತ್ತು 2025ನೇ ಸಾಲಿನಲ್ಲಿ ಕೆಲವೊಂದು ವಿಶೇಷವಾದ ಕಲಂಗಳನ್ನು ಈ 2006ರ ಕಾಯ್ದೆಯಲ್ಲಿ ಸೇರಿಸಿದೆ. ಉದಾಹರಣೆಗಾಗಿ ಹೇಳಬೇಕಾದ್ರೆ ಜಾರಿಗೆ ತಂದಿದೆ ಅಂದರೆ ಈ ಮೊದಲು 2006ರ ಕಾಯ್ದೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಏನಂತಂದರೆ ಆರ್ಟಿಕಲ್ 341 ರಚನೆ ಮಾಡುವಾಗ ಒಂದು ಪ್ರಶ್ನೆ ಬಂದಿತ್ತು. ಕರಡು ಸಮಿತಿಯವರು ಒಂದು ಕ್ವಶನ್ ಕೇಳಿದ್ರು, ಯಾಕೆ ಸರ್ ಇದು ಆರ್ಟಿಕಲ್ 341 ಹಾಕ್ತೀರಿ ಅಂತ. ಆವಾಗ ಬಾಬಾ ಸಾಹೇಬ್ ಅವರು ಒಂದು ಮಾತು ಹೇಳಿದ್ರು, ಒಂದು ಸ್ಟೋರಿ ಮೂಲಕ ಒಂದು ಉದಾಹರಣೆ ಕೊಟ್ಟರು.
ಒಂದು ಊರಲ್ಲಿ ಸೈಲೆಂಟ್ ಪ್ಲೀಸ್, ಮಾತಾಡ್ಬೇಡ್ರಿ. ಒಂದು ಊರಲ್ಲಿ ಒಂದು ಸಣ್ಣ ಫ್ಯಾಮಿಲಿ, ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿ ಮತ್ತು 3 ಜನ ಮಕ್ಕಳು. ಅದರಲ್ಲಿ ಒಂದು ರಾತ್ರಿ ಹಿಂಗೆ ಊಟ ಕುಂತರು. ತಾಯಿ ಮನೇಲಿರ್ತಕ್ಕಂಥ ಆಹಾರ ತಂದಳು ಹೊರಗಡೆ ತಂದು 3 ಜನ ಮಕ್ಕಳು ಗಂಡ ಕುಂತ ತಾಬಿ ಕುಂತಳು. ಒಲೆ ಮೇಲೆ ಏನೋ ಇಟ್ಟಿದ್ದಳು. 3 ಮಕ್ಕಳಿಗೆ ಬಡಿಸಿದಳು. ದೊಡ್ಡ ಮಗನಿಗೆ ಒಂದು ರೊಟ್ಟಿ ಸ್ವಲ್ಪ ಚಟ್ನಿ ಹಾಕಿ ಕೊಟ್ಟಳು. 2ನೇ ಮಗನಿಗೆ ಸ್ವಲ್ಪ ಅನ್ನ, ಉಳಿದಿರೋ ಅನ್ನ, ನಿನ್ನೆ ಉಳಿದಿರ್ತಕ್ಕಂಥ ಅನ್ನ ಸಾಂಬಾರು ಹಾಕಿ ಕಲಿಸ್ಕೊಟ್ಟಳು. ಎಲ್ಲಕ್ಕಿಂತ ಸಣ್ಣ ಕೂಸು ನಿಮ್ಮ ಥರ ಸಣ್ಣ ಕೂಸಿಗೆ ಏನು ಮಾಡಿದಳು, ಒಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ರೇಷನ್ ಅಕ್ಕಿ, ಮೆತ್ತಗೆ ಮಾಡಿರ್ತಕ್ಕಂಥ ರೇಷನ್ ಅಕ್ಕಿ, ಉಳಿದಿರ್ತಕ್ಕಂಥ ತುಪ್ಪ ಕಲಸಿ ಕೊಟ್ಟಳು. ಆವಾಗ ದೊಡ್ಡ ಮಗ ಪ್ರಶ್ನೆ ಮಾಡ್ತಾನೆ, ಯಾಕಮ್ಮ ಈ ರೀತಿ ತಾರತಮ್ಯ ಮಾಡ್ತಾ ಇದೆಯಾ ಅಂತ. ನಮಗೆ ಯಾಕೆ ಕೊಡ್ತಾ ಇಲ್ಲ ಅನ್ನ ಮತ್ತು ತುಪ್ಪ? ಅವಾಗ ತಾಯಿ ಹೇಳ್ತಾಳೆ, ನೋಡಪ್ಪ, ನೀವೆಲ್ಲ ಈಕಿ ಊಟಕ್ಕಿಂತ ಮುಂಚೆ ನೀವೆಲ್ಲನೂ ತಿಂದಿರಿ, ಅದಕ್ಕಾಗಿಯೇ ನೀವು ಇಷ್ಟೊಂದು ದಪ್ಪ ಇದ್ರಿ, ಇಷ್ಟೊಂದು ಉದ್ದಕ್ಕಿದ್ರಿ, ಇಷ್ಟೊಂದು ಜ್ಞಾನ ಬೆಳೆದಿದೆ. ಅದಕ್ಕಾಗಿ ಅಂಬೇಡ್ಕರ್ ಜಿ ಹೇಳ್ತಾರೆ, ಈ ಸ್ಪೆಷಲ್ ಪ್ರಾವಿಷನ್ಸ್ ಟು ದಿ ಸ್ಪೆಷಲ್ ಪರ್ಸನ್ಸ್ ಅಂತ ಆರ್ಟಿಕಲ್ 341. ಯಾರ್ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಮತ್ತು ವಯಸ್ಸಾಗಿರ್ತಕ್ಕಂಥ ಮನುಷ್ಯರನ್ನು ರಕ್ಷಣೆ ಮಾಡೋ ಸಲುವಾಗಿ ಆರ್ಟಿಕಲ್ 341 ಇದೆ. ನಾನು ಹೇಳೋದಿಷ್ಟೇ, ಎಲ್ಲಿವರೆಗೆ ಪಾರ್ಲಿಮೆಂಟಲ್ಲಿ, ಎಲ್ಲಿವರೆಗೆ ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲಿ ನೀವು 33% ತುಂಬಿಕೊಳ್ತೀರೋ ಅಲ್ಲಿವರೆಗೆ ಈ ಕಾನೂನು ಸೇವಾ ಪ್ರಾಧಿಕಾರ ನಿಮಗೆ ಶಿಕ್ಷಣ, ಕಾನೂನು ಮತ್ತು ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ದಯಮಾಡಿ ಮಕ್ಕಳೇ, ನಿಮಗೆ ವಿಶೇಷವಾಗಿ ಹೇಳೋದಂದರೆ, ಒಬ್ಬ ಮನುಷ್ಯ ನಿಮಗೆ ವಂಚನೆ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಆಗಿ ಬರ್ತಾನೆ, ನಿಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ನಿಮ್ಮ ಅತ್ತಿ ಮಗನಾಗಿ ಬರ್ತಾನೆ, ನಿಮ್ಮ ಸೋದರ ಮಾವ ಮುಕ್ತವಾಗಿತ್ತು. ಅದಕ್ಕೆ 25,000 ರೂಪಾಯಿ ಬಹುಮಾನ. ಅದಕ್ಕೆ ಕಾರಣಕರ್ತರು ನೀವು ಹಾಕ್ತೀರಿ, ಪಂಚಾಯತ್ಗೆ ಬಹುಮಾನ ತೆಗೆದುಕೊಡ್ತೀರಿ ಪಕ್ಕ. ಇದನ್ನ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ತಮಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾರೆ. ಧನ್ಯವಾದ.